Good morning, dear all students. Today actually continuation classes ಮಾಡ್ತಾ ಇದ್ದೀನಿ. Previous classes ನಲ್ಲಿ ಏನು ಮ್ಯಾಟ್ರಿಕ್ಸ್ ಮಾಡಿದ್ದೆ ಅದರ ಕಂಟಿನ್ಯೂಷನ್ ಪಾರ್ಟ್ ಆಕ್ಚುಲಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವಿಲ್ಲಿ ನೋಡುವಾಗ ನಾವಿಲ್ಲಿಗೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಂದ್ರೆ ಕೂಡುವುದು ಮತ್ತೆ ಕಳೆಯುವುದು ಅನ್ನೋ ಕಾನ್ಸೆಪ್ಟ್ ಮ್ಯಾಟ್ರಿಕ್ಸ್ ನಲ್ಲಿ ಹೇಗೆಲ್ಲ ಮಾಡಬೇಕಾಗ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದು ನೋಡಿ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲಿಗೆ ಎ ಮ್ಯಾಟ್ರಿಕ್ಸ್ and B matrix. So what is the question, sir? Find out the A plus B and A minus B. First of all, so we find out what A plus B. How to find A plus B? See, ಮೊದಲನೇದಾಗಿ ನೋಡಿ A plus ಅಂತ ಬರ್ಕೋಬೇಕು ಅಂತಂದ್ರೆ A ಮ್ಯಾಟ್ರಿಕ್ಸ್ ಏನಿದೆ ಮೊದಲನೇ ಕ್ವಶನ್ಸ್ ಏನಿದೆ A plus B. ಸೊ ಅದಕ್ಕೆ ಫಸ್ಟ್ ನೋಡಿ A ಮ್ಯಾಟ್ರಿಕ್ಸ್ ನ ಬರೀತಾ ಹೋಗಿ ಹಿಂಗೆ 3 5 6 7 ಬರ್ಕೊಳ್ಳಿ. ಸಿಂಬಲ್ ಏನಿದೆ ಪ್ಲಸ್ ಇದೆ, ಪ್ಲಸ್ ನ ಇಲ್ಲಿ ಮಧ್ಯದಲ್ಲಿ ಹಾಕಿ ಇಲ್ಲಿಗೆ. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಇದೆ ಹಿಂಗೆ ಇಲ್ಲಿರುವಂತ ಕ್ವಶನ್ಸ್ ನ ಬಿ ಮ್ಯಾಟ್ರಿಕ್ಸ್ ನ ಬರಿತಾ ಹೋಗಿ 2 4 7 8. ದೆನ್ ನೋಡಿ ಹಿಂಗೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ 3 ನೋಡಿ ಇದರಲ್ಲಿ ಏನೆಲ್ಲ ನಂಬರ್ಸ್ ಗಳಂತ ಏನಿದೆ ನಾವು ಪ್ರೀವಿಯಸ್ ಕ್ಲಾಸಸ್ ನಮ್ಗೆ ಹೇಳ್ತಾ ಹೋಗಿದ್ದೀನಿ. ಸೊ ಅದನ್ನ ಹೇಳ್ತೀನಿ ನಾವು ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀನಿ. ಇಲ್ಲಿ ಮೊದಲನೇ ಎಲಿಮೆಂಟ್ಸ್ ಇಲ್ಲಿ ಮೊದಲನೇ ಎಲಿಮೆಂಟ್ಸ್ ಏನಂತ ಅಡಿಷನ್ಸ್ ಮಾಡುವಾಗ ನಾವಿಲ್ಲಿ ಬರ್ಕೊಳ್ತೀವಿ ನಾವು ಹಿಂಗೆ 3 plus 2 3 plus 2 ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಿಮ್ಗೆ. 3 plus 2 ದೆನ್ 5 plus 4 5 plus 4 ಕರೆಕ್ಟಾಗಿ ನೋಡ್ಕೊಳ್ಳಿ. 3 plus 2 5 plus 4 ದೆನ್ ಇಲ್ಲಿ ಬನ್ನೀಗ 6 plus 7 6 plus 7 then 7 plus 8 ಸೊ ನೋಡ್ಕೊಳ್ಳಿ 3 plus 2 5 plus 4 then what 6 plus 7 7 plus 8. ಸೊ ಇದನ್ನ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಡಿಷನ್ ಮಾಡ್ಬೇಕು. ಇಲ್ಲಿ ಪ್ಲಸ್ ಇರೋದು 3 plus 2 ಏನಾಗುತ್ತೆ 5. ಸೊ ದೆನ್ ಏನಾಗ್ತದೆ ನಿಮಗೆ 5 plus 4 9 then 6 plus 7 13 7 plus 8 15. So this is the A plus B ಆನ್ಸರ್ ಬರ್ತಾ ಹೋಗ್ತದೆ. ಆಕ್ಚುಲಿ ಹಿಂಗೆ ಕರೆಕ್ಟಾಗಿ ನೋಡ್ತಾ ಹಿಂಗೆ ಏನೆಲ್ಲ ಮಾಡ್ತೀವಿ A plus B ಇನ್ನೊಂದ್ಸತಿ ಹೇಳ್ತೀನಿ ನೋಡ್ತಾ ಹಿಂಗೆ ನೋಡಿ. ಇಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿದ್ದಾನೆ A ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ, ದೆನ್ ಪ್ಲಸ್ ಸಿಂಬಲ್ ತಗೊಳ್ಳಿ, ದೆನ್ B ಮ್ಯಾಟ್ರಿಕ್ಸ್ ನ ಇಲ್ಲಿ ಬರೀರಿ. ದೆನ್ ಅಡಿಷನ್ಸ್ ಹೇಗ್ ಮಾಡ್ತೀವಿ ಅಂತಂದ್ರೆ ನೋಡಿ ಮೊದಲನೇ ಎಲಿಮೆಂಟ್ಸ್ ಇಲ್ಲಿ ಮೊದಲನೇ ಎಲಿಮೆಂಟ್ಸ್ ಏನಿದೆ 3 plus 2 ಕರೆಕ್ಟಾಗಿ ನೋಡ್ಕೊಳ್ಳಿ 3 plus 2 then 5 plus 4 then 6 plus 7 ಇಲ್ಲಿ ಬರ್ಕೊಳ್ಳಿ, then 7 plus 8 ಇಲ್ಲಿ ಬರ್ಕೊಳ್ಳಿ. ಅಡಿಷನ್ ಮಾಡಿ 3 plus 2 5 5 plus 4 9 6 plus 7 13 7 plus 8 15. ಸೊ ಇದು ಅಡಿಷನ್ ಆಗ್ತಾ ಹೋಗ್ತದೆ. ಇದೇ ನೆಕ್ಸ್ಟ್ ನಾವು A minus B ನೋಡೋಣಂತೆ. ಓಕೆ, ಈಗ ನಾವು ಎರಡನೇದಾಗಿ ನೋಡುವಾಗ ಸೇಮ್ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಏನು ಅಡಿಷನ್ ಸಬ್ಟ್ರಾಕ್ಷನ್ ಅಂತ ನೋಡಿದ್ವಿ. ನಾವು ಆಲ್ರೆಡಿ ನಾವು ಅಡಿಷನ್ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ ಈಗ. ದೆನ್ ಅದೇ ರೀತಿ ನಾವು ನೋಡುವಾಗ ಎ ಮೈನಸ್ ಬಿ ಅಂದ್ರೆ ಸಬ್ಟ್ರಾಕ್ಷನ್ ಕಳೆಯುವುದು ಏನು ಅಂತ ನೋಡುವಾಗ ಸೊ ಮೊದಲನೇದಾಗಿ ಸೇಮ್ ಏನಾಗ್ತದೆ ಎ ಮ್ಯಾಟ್ರಿಕ್ಸ್ ನ ಬರೀತಾ ಹೋಗಿ ಹಿಂಗೆ ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ 3 5 6 7 minus 2 4 7 8. ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನ್ ಆಸ್ ಇಟ್ ಈಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಆ ರೀತಿ ಆಕ್ಚುಲಿ ಬರ್ಕೊಡಿದ್ದೀವಿ ನಾವೀಗ. ಸೊ ನೆಕ್ಸ್ಟ್ ಬರೆಯುವಾಗ ಪ್ರೀವಿಯಸ್ ನಾವು ಅಡಿಷನ್ ಅಲ್ಲಿ ಹೇಗೆ ಬರ್ದ್ವಿ ಅದೇ ರೀತಿ ಮೈನಸ್ ನ ಮಾಡ್ತಾ ಹೋಗ್ತೀವಿ, ಸಬ್ಟ್ರಾಕ್ಷನ್ ನ ಮಾಡ್ತಾ ಹೋಗ್ತೀವಿ. ದೆನ್ 3 minus 2 ನೀವು ಬರ್ಕೊಳ್ಳಿ ಕ್ಲೀನ್ ಆಗಿ. 3 minus 2 5 minus 4 5 minus 4 6 minus 7 then 7 minus 8 7 minus 8. ಸೊ ನೆಕ್ಸ್ಟ್ ನಾವು ಬರೆಯುವಾಗ ಏನಾಗ್ತದೆ ನೋಡ್ಕೊಳ್ಳಿ 3 minus 2 ಏನಾಗ್ತದೆ 1 5 minus 4 ಏನಾಗುತ್ತೆ 1 then 6 minus 7 ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೋಡಿ ಇಲ್ಲಿ. ಸೊ ಗ್ರೇಟರ್ ದ ವ್ಯಾಲ್ಯೂ ವಿಚ್ ಇಸ್ ಗಿವನ್ ವಾಟ್ ಮೈನಸ್ ಕೊಟ್ಟರೆ ಏನಾಗ್ತದೆ ನೋಡಿ. ಜನರಲ್ ಆಗಿ ಏನಾಗ್ತದೆ ಇಲ್ಲಿ -7 ಅಲ್ಲಿ +6 ಹೋದ್ರೆ ಏನಾಗ್ತದೆ ಆಕ್ಚುಲಿ ಇಲ್ಲಿ ಏನ್ ಮಾಡ್ತೇನೆ -1 ಅಂತ ಆಕ್ಚುಲಿ ನಾವಿಗೆ ತಗೊಳ್ತೀವಿ. ಅದೇ ರೀತಿ ನೋಡುವಾಗ ಗ್ರೇಟರ್ ಸೈನ್ ಏನಿದೆ ಅದನ್ನೇ ಆಕ್ಚುಲಿ ನಾವಿಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ. ಅದನ್ನೇ 6 - 7 ಅಂತ ಏನ್ ತಗೊಳ್ತೀವಿ -1 ಅಂತ ಆಕ್ಚುಲಿ
ತಗೊಳ್ತೀವಿ. ಸೇಮ್ ಕೈಂಡ್ ಇಯರ್ ಅದೇ ರೀತಿಯಾಗಿ ಇಲ್ಲಿ ಬರ್ತೀವಿ ನೋಡಿ. 7 minus 8 greater the value. So what they have given sign, what is that? minus 8 ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೋಡೋದಾಗಲೇ -7 plus 8 ಅಂತ ಕೊಟ್ಟಾಗ ಏನಾಗ್ತದೆ ನೋಡಿ. ಸಾರಿ, ಕರೆಕ್ಷನ್ಸ್ ಮಾಡ್ಕೊಳ್ಳಿ. -8 plus 7 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. -8 plus 7 ಏನಾಗ್ತದೆ ಇಲ್ಲಿಗೆ? ಗ್ರೇಟರ್ ದ ವ್ಯಾಲ್ಯೂ ಅಂದ್ರೆ ಈ ಅಂಕಿ ಏನಿದೆ ದೊಡ್ಡದಿದೆ, ಅಲ್ಲಿ ಸೈನ್ ಏನಿದೆ ಮಾಡ್ತದೆ. 8 ರಿಂದ 7 ಹೋದ್ರೆ ಏನಾಗ್ತದೆ 7. ಅದನ್ನ ಸೈನ್ ಏನ್ ತಗೋಬೇಕು ನಾವು ಇಲ್ಲಿಗೆ? -1. ಅದನ್ನೇ ನಾವಿಲ್ಲಿ ಏನ್ ಮಾಡ್ತೀವಿ? -1. ಸೊ ಇದು ಏನಾಗ್ತದೆ ಅಂತಂದ್ರೆ A-B ಕಾನ್ಸೆಪ್ಟ್ ಆಕ್ಚುಲಿ ನಾವು ಆಕ್ಚುಲಿ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿನಲ್ಲಿ ನೋಡಿ, ಇನ್ನೂ ಒಂದು ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಸಿಂಪಲ್ ಆಗಿ ಆಕ್ಚುಲಿ ಓಕೆ ಡಿಯರ್ ಆಲ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ. ಸೊ ಸೇಮ್ ನಾವು ಪ್ರೀವಿಯಸ್ ನಾವು ಏನು ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಂತ ಮಾಡಿದ್ವಿ, ಸೇಮ್ ಕ್ವಶನ್ಸ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ ಮ್ಯಾಟ್ರಿಕ್ಸ್ ನಲ್ಲಿ ನೋಡುವಾಗ ನಾವು ಇಲ್ಲಿಗೆ ಅದನ್ನೇ ನಾನು ಏನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಸೈನ್ ಅನ್ನ ಚೇಂಜಸ್ ಮಾಡಿದೀನಿ. ಸೈನ್ ಅನ್ನ ಚೇಂಜಸ್ ಮಾಡಿದೀನಿ. ಆಯ್ತು, ಮೈನಸ್ ಹಾಕೊಂಡೆ, ಇಲ್ಲಿ -4 ಹಾಕಿದ್ರಿ, ಇಲ್ಲಿ -8 ಹಾಕಿಗೆ. ಸೊ ಅದನ್ನೇ ಆಕ್ಚುಲಿ ನಾವು ಇಲ್ಲಿಗೆ A plus B ಮಾಡುವಾಗ ಏನಾಗ್ತದೆ? ಸೊ ಮೊದಲನೇದಾಗ ನಾನು ನಿಮ್ಗೆ ಹೇಳಿದಾಗ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ? 3 5 6 -7. ಸಿಂಬಲ್ ಏನಿದೆ? ಮೈನಸ್ ಇದೆ. ಸೊ ನೆಕ್ಸ್ಟ್ ಏನಿದೆ? ಬಿ ಮ್ಯಾಟ್ರಿಕ್ಸ್ ಏನಿದೆ? 2 -4 7 -8. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೈಡ್ ಇಂದ ಒಂದು ಚೂರು ವ್ಯತ್ಯಾಸ ಆಯ್ತು ಅಂತಂದ್ರೆ ಮ್ಯಾಟ್ರಿಕ್ಸ್ ಫುಲ್ ನಂಬರ್ಸ್ ಚೇಂಜಸ್ ಆಗ್ತಾವೆ, ಎಲಿಮೆಂಟ್ಸ್ ಗಳು ಬದಲಾವಣೆ ಆಗ್ತಾ ಹೋಗ್ತದೆ. ದಯವಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ ನೆಕ್ಸ್ಟ್ ಈಗ 3 plus 2 then 5 plus ಇಲ್ಲಿ ನೋಡಿ, ಇಲ್ಲೂ ಮೈನಸ್ ಇದೆ. ಹಿಂಗೆ ಸೊ ನಾವು ಫಸ್ಟ್ ನೋಡುವಾಗ ರೈಟ್ ಏನು ಮ್ಯಾಟ್ರಿಕ್ಸ್ ಇದೆ ಅದಕ್ಕೆ ನಾವು ಈಕ್ವಲ್ ಆಗಿ ತಗೊಳ್ಬೇಕಾಗ್ತದೆ. ನಾಟ್ ಲೆಫ್ಟ್ ಗೆ ತಗೊಳ್ಳೋಂಥದ್ದಲ್ಲ, ರೈಟ್ ಸೈಡ್ ಏನ್ ಮ್ಯಾಟ್ರಿಕ್ಸ್ ನಂಬರ್ಸ್ ಅಥವಾ ಎಲಿಮೆಂಟ್ಸ್ ಗಳಂತ ಇದೆ. ಸೊ ಅದಕ್ಕೆ ಆಕ್ಚುಲಿ ನಾವು ಅಡಿಷನ್ ಆರ್ ಸಬ್ಟ್ರಾಕ್ಷನ್ಸ್ ಗಳನ್ನ ಮಾಡೋದಾಗ್ತದೆ. ಇಲ್ಲಿ ನೋಡಿ 5 ಅಂತ ಇದೆ, ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ಹಿಂಗೆ ಮೈನಸ್ ಆಗ್ತಾ ಹೋಗ್ತದೆ ಹಿಂಗೆ. ಅದನ್ನೇ ನಾವು ಪ್ಲಸ್ ಇಂಟು ಮೈನಸ್ 4. ಸೊ ದೆನ್ 6 plus 7 ನೋಡಿ, 6 plus 7 ಆಯ್ತಾಗೆ. ದೆನ್ ಇಲ್ಲಿ -7 ಇದೆ, ಇಲ್ಲಿ -7 ಹಾಗೆ ಬರ್ಕೊಳ್ಳಿ. ದೆನ್ ಇಲ್ಲಿ ಬನ್ನಿ -7 plus 7 ಸಾರಿ, ಒಂದ್ ಸೆಕೆಂಡ್. ನೋಡಿ 6 plus 7, right? So -7 then what? So ಇಲ್ಲಿ ನೋಡಿ, ಈ ಎಲಿಮೆಂಟ್ಸ್ ನೋಡ್ಬೇಕಾಗ್ತದೆ. ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ನಿಮಗೆ? ಮೈನಸ್ ಆಗ್ತಾ ಹೋಗ್ತದೆ. -8 ಆಯ್ತಾ? -8 ಆಗ್ತಾ ಹೋಗ್ತದೆ. ದೆನ್ ನಾವು ಅಡಿಷನ್ ನಾವು ಮಾಡ್ತಾ ಹೋಗೋಣ. 3 plus 2 ಏನಾಗ್ತದೆ ನಿಮಗೆ? 5 ಬರುತ್ತೆ. ದೆನ್ 5 - 4 ಏನಾಗುತ್ತೆ? 1 ಆಗುತ್ತೆ. 6 plus 7 ಏನಾಗುತ್ತೆ ಆಕ್ಚುಲಿ ನಿಮಗೆ? 6 plus 7, right? ಇಲ್ಲಿ ನೋಡಿ, ಅದನ್ನ 3 plus 2 5 5 - 4 1 6 plus 7 13. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಪ್ರೀವಿಯಸ್ ಮಾಡ್ಕೊಳ್ಳೋದು -7 ಬರ್ಕೊಂಡ್ವಿ. ಇಲ್ಲಿ ಏನಾಯ್ತಿಗೆ? ಪ್ಲಸ್ ಇಂಟು ಮೈನಸ್ ಏನಾಯ್ತಿಗೆ? ಮೈನಸ್ ಆಯ್ತು. ಅದನ್ನೇ ನಾವು ಏನ್ ಬರ್ಕೊಂಡ್ವಿ? ಪ್ಲಸ್ ಇಂಟು -8 ಆಗ್ತಾ ಹೋಯ್ತು. ಅದ್ರಲ್ಲಿ ನಾವು ಬರೆಯುವಾಗ ನಾವು ನಿಮಗೆ ಸೊ ಸಿಂಪಲ್ ಆಗಿ ನಿಮ್ ಸೈಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಹಿಂಗೆ ನೋಡಿ ಬರ್ಕೊಳ್ಳಿ. ಹಿಂಗೆ -7 -8 ಏನಾಗ್ತದೆ? ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ನಾವು ಮಾಡುವಾಗ ಏನಾಗ್ತದೆ ನಿಮಗೆ? 7 7 14 15 ಆಯ್ತು. ಸೊ ಎರಡರಲ್ಲೂ ಸಹಿತ ಈ ಸೈನ್ ಏನಿದೆ? ಮೈನಸ್ ಸೈನ್ ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಎರಡರಲ್ಲೂ ಸಹಿತ ಮೈನಸ್ ಸೈನ್ ಇರೋದ್ರಿಂದ ನಾವ್ ಏನ್ ತಗೊಳ್ತೀವಿ ಅಲ್ಲಿಗೆ? ಸೊ -15. ಸೊ ಹಾಗಾಗಿ ನಾವಿಲ್ಲಿ ಬರ್ತೀವಿ -15 ಅಂತ ಆಕ್ಚುಲಿ ನಾವಿಲ್ಲಿ ತಗೊಳ್ತಾ ಹೋಗ್ತೀವಿ. ಇದು ಈ ರೀತಿನಲ್ಲಿ ಸೈನ್ ನ ಬದಲಾವಣೆ ಏನಾದ್ರು ಮಾಡ್ಕೊಂಡಾಗ ಆಕ್ಚುಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ. ಒಂದು ಸೈನ್ ಏನೋ ವ್ಯತ್ಯಾಸ ಬಂದ್ರೆ ಆಕ್ಚುಲಿ ನಿಮಗೆ ಯಾವುದೇ ಕಾರಣಕ್ಕೂ ನಂಬರ್ಸ್ ಗಳು ಅಥವಾ ಎಲಿಮೆಂಟ್ಸ್ ಅಂತ ನಾವೇನ್ ಕರಿತೀವಿ ಎಲ್ಲ ಚೇಂಜಸ್ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ನಾವು ಏನು ಪ್ರಾಬ್ಲಮ್ ಮಾಡ್ಕೊಳ್ಳೋಣ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ನಾವು ಏನು ಟಾಪಿಕ್ಸ್ ಗಳನ್ನ ನೋಡುವಂತದ್ದು. ಇದರಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಆಯ್ತು. ಸೊ ಅದರಲ್ಲಿ ನೆಕ್ಸ್ಟ್ ನೋಡುವಾಗ ಇಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್. ಪ್ರಾಪರ್ಟೀಸ್ ಆಫ್ ವಾಟ್? ಮ್ಯಾಟ್ರಿಕ್ಸ್ ಅಂತ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ
ಮೊದಲನೇದಾಗಿ ಕಮ್ಯೂಟೇಟಿವ್ ಲಾ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಮ್ಯೂಟೇಟಿವ್ ಲಾದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಬಿ ಪ್ಲಸ್ ಎ. ನೋಡಿ ಆಕ್ಚುಲಿ ಕಮ್ಯೂಟೇಟಿವ್ ಲಾ ಅಂತ ಏನ್ ಕೊಟ್ಟಿದ್ದಾರೆ, ಸೊ ಇದಕ್ಕೆ ರೂಲ್ ಏನ್ ಹೇಳುತ್ತೆ, ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಬಿ ಪ್ಲಸ್ ಎ. ಇದು ಪ್ರಾಬ್ಲಮ್ ಕೊಟ್ಟಿರುವಂತದ್ದಲ್ಲ, ಇದು ರೂಲೇ ಹೇಳುತ್ತೆ. ಇದು ಇದೇ ರೀತಿ ನಾವು ಬರ್ಕೊಳ್ಬೇಕು, ನಾವು ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ ಅಂತ ಆಕ್ಚುಲಿ ಹೇಳ್ತಾ ಹೋಗ್ತಾರೆ. ನಿಮಗೆ ಏನಾದ್ರು ಕ್ವಶನ್ಸ್ ಗಳು ಆಕ್ಚುಲಿ ಸುಮ್ಮನೆ ಕೊಟ್ಬಿಟ್ಟಿಗೆ ಈ ತರ ಎ ಮ್ಯಾಟ್ರಿಕ್ಸ್ ದೆನ್ ಬಿ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಕಮ್ಯೂಟೇಟಿವ್ ಲಾ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನೀವೇ ಕ್ವಶನ್ಸ್ ನ ಇಲ್ಲಿ ಏನಿದೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ನೀವೇ ಕ್ವಶನ್ಸ್ ಬರ್ಕೊಂಡು ಇಲ್ಲಿ ಏನಾಗ್ತದೆ ಎ ಪ್ಲಸ್ ಬಿ ಒಂದೇ ಆನ್ಸರ್ ಬರಬೇಕು. ಈಕ್ವಲ್ಸ್ ಅಂತ ಕೊಡೋದ್ರಿಂದ ಅರ್ಥ ಮಾಡ್ಕೊಳ್ಳಿ. ಈಕ್ವಲ್ ಅಂತಂದ್ರೆ ಏನಾಗ್ತದೆ, ಎರಡು ಈಕ್ವಲ್ ಒಂದೇ ರೀತಿ ಬರ್ಬೇಕಾಗ್ತದೆ. ಅದ ಇದು ಈಕ್ವಲ್ ಬರ್ಬೇಕು, ಇದು ಈಕ್ವಲ್ ಬರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ಏನ್ ಕೊಟ್ಟಿದ್ದಾರೆ, ಈಕ್ವಲ್ ಅಂತ ಕೊಟ್ಟಿದ್ದಾರೆ. ನಾವ್ ಇದನ್ನ ನೋಡುವಾಗ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು, ಈಗ ಎ ಪ್ಲಸ್ ಬಿ ಏನಾಗ್ತದೆ ಅಂತ ನೋಡುವಾಗ ಇಲ್ಲಿಗೆ ಎ ಏನಿದೆ, ಸೊ ಎ ಪ್ಲಸ್ ಬಿ ಅಂತ ಬರ್ಕೊಳ್ಳಿ. ಎ ವ್ಯಾಲ್ಯೂ ಬರ್ಕೊಳ್ಳಿ 5 6 7 3 5 4. ಸಿಂಬಲ್ ಪ್ಲಸ್ ಬರ್ಕೊಳ್ಳಿ. ಇಲ್ಲಿಗೆ ಸಿಂಬಲ್ ಪ್ಲಸ್ ಕಾಣಿಸ್ತಿದೆ ಅನ್ಕೊಳ್ತೀನಿ ನಿಮ್ಗೆ. ದೆನ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ 7 8 9 ದೆನ್ 3 4 0. ಸೊ ಇದಾಯ್ತು ಈಗ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಪ್ರೀವಿಯಸ್ ಆಗಿ ನಾನು ನಿಮ್ಗೆ ಹೇಳಿದ ರೀತಿಯಲ್ಲಿ ಇದೇನಾಗ್ತದೆ, ಅಡಿಷನ್ ಆಗಿರ್ತದೆ, ಕೂಡುವಂತ ಒಂದು ವಿಧಾನ. ಅದೇ 5 plus 7 then 6 plus 8 then 7 plus 9 then 3 plus 3 then 5 plus 4 then 4 plus 0. ನೋಡಿ ಕರೆಕ್ಟ್ ಆಗಿ ಯಾವ ಎಲಿಮೆಂಟ್ಸ್ ಗಳು ಎಲ್ಲಿಂದ, ಇಲ್ಲಿ ಮೊದಲನೇ ಎಲಿಮೆಂಟ್ಸ್ ತಗೊಂಡ್ರೆ ಇಲ್ಲೂ ಮೊದಲನೇ ಎಲಿಮೆಂಟ್ಸ್ ತಗೋಬೇಕು, ಇಲ್ಲಿ ಎರಡನೇ ಎಲಿಮೆಂಟ್ಸ್ ತಗೊಂಡ್ರೆ ಇಲ್ಲೂ ಎರಡನೇ ಎಲಿಮೆಂಟ್ಸ್ ತಗೋಬೇಕಾಗ್ತದೆ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಹಿತ ಈ 5 ಇಲ್ಲಿ ತಗೊಂಡು ಇಲ್ಲಿ 8 ತಗೊಳ್ಳೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ. ಹಿಂಗೆ ಸೊ ಆ ರೀತಿ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನಾವೇನ್ ಹೋಗ್ತೀವಿ ಅಂತಂದ್ರೆ ಇಲ್ಲಿಗೆ ಇಸ್ ಈಕ್ವಲ್ ಟು ಹಾಕೊಂಡು, ಸೊ ಇಲ್ಲಿ ಗ್ಯಾಪ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಷ್ಟೇ ಇಲ್ಲೇ ಮಾಡ್ತಾ ಹೋಗ್ತೀವಿ. ಹಿಂಗೆ ನೋಡಿ, ಹಿಂಗೆ 5 plus 7 ಎಷ್ಟು ಬರ್ತದೆ, ಹಿಂಗೆ 12. 5 plus 7 is 12. 6 plus 8 ಏನಾಗ್ತದೆ 14. 6 plus 8 ಎಷ್ಟದ 14 ಆಗ್ತದೆ. 7 plus 9 ಆಗ್ತದೆ 16. 7 plus 9 ಎಷ್ಟಾಗ್ತದೆ 16 ಆಗ್ತಾ ಹೋಗ್ತದೆ. ದೆನ್ 3 plus 3 6. ದೆನ್ 5 plus 4 9. ದೆನ್ 4 plus 0 4. ಕನ್ಫ್ಯೂಷನ್ ಆಗ್ಬಿಡಿ. ಇದು ಅಡಿಷನ್ ಇರೋದ್ರಿಂದ ಆಕ್ಚುಲಿ 4 plus 0 ಅಂತ ಇರೋದು 4 ಬರ್ಕೊಳ್ಬೇಕು ಹೊರತು ಇದನ್ನ 0 ಬರೆಯೋಗಿಲ್ಲ. ಮತ್ತೀಗ ಇನ್ ಕೇಸ್ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಏನಾಗ್ತದೆ, 4 into 0 ಅಂತ ಏನ್ ತಗೊಳ್ತಿರೋವಾಗ ದಟ್ ಇಸ್ ವಾಟ್ 0 ನಾಟ್ 4. ಅರ್ಥಾಗ್ತಿದೆ. ಇದು ಪ್ಲಸ್ ಆಗಿರೋದ್ರಿಂದ 4 plus 4 ಆಗ್ತಾ ಹೋಗ್ತದೆ. ನೋಡಿ ಇದು ಏನಾಗ್ತದೆ, ಎ ಪ್ಲಸ್ ಬಿ ಆನ್ಸರ್ ಬಂದಿದೆ. ಅದೇ ರೀತಿ ನಾವು ಬಿ ಪ್ಲಸ್ ಎ ಏನ್ ಆಗ್ತಾ ಹೋಗ್ತದೆ. ಸೊ ನಾನು ಆಕ್ಚುಲಿ ಇಲ್ಲಿ ಸಿಂಪಲ್ ಆಗಿ ಆಕ್ಚುಲಿ ನಿಮ್ಗೆ ಏನಾಗ್ತದೆ, ಎ ಪ್ಲಸ್ ಬಿ ಆನ್ಸರ್ ಏನಿದೆ ಅಂತ ನಾನು ಬರ್ಕೊಂಡಿರ್ತೀನಿ ನನಗೆ. ಯಾಕೆಂತಂದ್ರೆ ಬೋರ್ಡ್ ನ ರಬ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದಲ್ಲ ನಿಮ್ಗೆ, ಹಾಗಾಗಿ ನಾನು ಇಲ್ಲಿ ಸಿಂಪಲ್ ಆಗಿ ಬರೆದಿಟ್ಕೊಂಡಿರ್ತೀನಿ ನಿಮ್ಗೆ. ಎ ಪ್ಲಸ್ ಬಿ ಆನ್ಸರ್ ಬರೆದಿಟ್ಕೊತೀನಿ. ದೆನ್ ಸೊ 12 14 16 6 9 4. ಸೊ ಇದನ್ನ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾನು ಇಷ್ಟನ್ನ ರಬ್ ಮಾಡ್ತೀನಿ. ದೆನ್ ಬಿ ಪ್ಲಸ್ ಎ ಏನಾಗ್ತದೆ, ಎರಡು ಈಕ್ವಲ್ ಬರ್ತದೋ ಇಲ್ವೋ ನೋಡೋಣ. ಓಕೆ, ನೆಕ್ಸ್ಟ್ ನಾನು ನೋಡಿ ಅದನ್ನೇ ನಾನು ಇಲ್ಲಿ ಎ ಪ್ಲಸ್ ಬಿ ಆನ್ಸರ್ ಬಂದಿತ್ತು, ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ನನಗೆ. ದೆನ್ ಬಿ ಪ್ಲಸ್ ಎ ಏನಾಗುತ್ತೆ, ಬಿ ಪ್ಲಸ್ ಎ ಏನಾಗ್ತದೆ. ಫಸ್ಟ್ ನೋಡಿ, ಹಿಂಗೆ ಬಿ ಎಲಿಮೆಂಟ್ಸ್ ಇರೋದ್ರಿಂದ ಬಿ ಏನಿದೆ ಅದನ್ನ ಫಸ್ಟ್ ಬರ್ಕೊಳ್ಳಿ, ಎ ಏನಿದೆ ಅದನ್ನ ನೆಕ್ಸ್ಟ್ ಬರ್ಕೊಳ್ಳಿ, ಏನು ವ್ಯತ್ಯಾಸ ಏನಿಲ್ಲ. ಬಿ ಏನಿದೆ 7 8 9 3 4 0 3 4 0 then plus then ಎ ಎಲಿಮೆಂಟ್ಸ್ ಬರ್ಕೊಳ್ಳಿ. ಹಿಂಗೆ ನೋಡಿ ಎ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಬರ್ಕೊಳ್ಳಿ. ಹಿಂಗೆ ಇಲ್ಲಿ ಫಸ್ಟ್ ಬಿ ಕೊಟ್ಟಿದ್ದಾರೆ, ಎ ನೆಕ್ಸ್ಟ್ ಕೊಟ್ಟಿದ್ದಾರೆ, ಹಾಗಾಗಿ ಎ ನ ನೆಕ್ಸ್ಟ್ ಬರೀರಿ. 5 6 7 3 5 4. ಸೊ ಇದು ಬರ್ಕೊಂಡ ನಂತರ ಹಿಂಗೆ ನೀವೇನ್ ಮಾಡಿ ಅಂತಂದ್ರೆ ಈಗ ನೆಕ್ಸ್ಟ್ ಅಡಿಷನ್. ಈಗ ನೋಡಿ, ಈಗ ಅಡಿಷನ್ ಈಗ ಕ್ಲೀನ್ ಮಾಡಿ. ಈಗ
7 plus 5. 7 plus 5. Then 8 plus 6. 8 plus 6. Then 9 plus 7. 9 plus 7. Then 3 plus 3. 3 plus 3. Then 4 plus 5. 4 plus 5. Then 0 plus 4. 0 plus 4. ಇಷ್ಟು ಬರ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡಿ ಈಗ ನೋಡಿ 7 plus 5 ಏನಾಯ್ತು 12 ಆಯ್ತು. 7 plus 5 ಎಷ್ಟಾಗ್ತದೆ 12 ಬರುತ್ತೆ. 8 plus 6 ಏನಾಯ್ತು 40. 8 6 14. 9 7 ಏನಾಯ್ತು. 9 plus 7 ಏನಾಗ್ತದೆ 16. 60. 9 plus 7 ಎಷ್ಟಾಗ್ತದೆ 16 ಬರ್ತದೆ. 3 plus 3 ಏನಾಗ್ತದೆ 6 ಆಗುತ್ತೆ. 4 plus 5 ಏನಾಗುತ್ತೆ 9 ಆಗುತ್ತೆ. 0 plus 4 ಏನಾಗುತ್ತೆ 4 ಆಗ್ತಾ ಹೋಗ್ತದೆ. ಆಕ್ಚುಲಿ ಪ್ರೀವಿಯಸ್ ನಾನು ನಿಮ್ಗೆ ಹೇಳಿದಲ್ವರ ಅಡಿಷನ್ ಮಾಡುವಾಗ 0 plus 4 ಅಂತ ಇರೋದ್ರಿಂದ ಏನಾಗ್ತದೆ ಪ್ಲಸ್ 4 ಬರ್ತಾ ಹೋಗ್ತದೆ ಹಿಂಗೆ. ಅದೇ ಮಲ್ಟಿಪ್ಲೈ ಏನಾರು ಜನರಲ್ ಆಗಿ ಏನಾರು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಅಲ್ಲಿ ಮಲ್ಟಿಪ್ಲೈ ಎಲ್ಲ ಮಾಡಬೇಕಾಗ್ತದೆ. ಅವಾಗ 0 ಇಂಟು 0 ಏನಾಗ್ತದೆ ಅವಾಗ 0 ಆಗ್ತದೆ. ಅದೇನಾಗ್ತದೆ 0 plus 4 ಇರೋದ್ರಿಂದ ಏನಾಗ್ತದೆ 4 ಆಗ್ತಾ ಹೋಗ್ತದೆ. ಹಿಂಗೆ ಕರೆಕ್ಟ್ ಆಗಿ ಎರಡನ್ನೂ ಅಬ್ಸರ್ವ್ ಮಾಡಬೇಕು. ಮಲ್ಟಿಪ್ಲೈ ಇದ್ದಾಗ ನಾವ್ ಏನ್ ಮಾಡಬೇಕು 0 ಇಂದ ಮಲ್ಟಿಪ್ಲೈ ಇದ್ರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡುವಾಗ ಸೊ ಏನಾಗ್ತದೆ ನೋಡ್ಬೇಕಾಗ್ತದೆ. ಸೊ ಅದನ್ನ ನೋಡಿ ಈಗ ಇಲ್ಲಿ ನೋಡಿ ಈಗ ಬಿ ಪ್ಲಸ್ ಸಿ ಮಾಡ್ಕೊಂಡು ನಾವೀಗ ನೋಡಿ ಬಿ ಪ್ಲಸ್ ಸಿ ಆನ್ಸರ್ ಏನ್ ಬಂತು 12 14 16 6 9 4. ಸೊ ಅದೇ ಎ ಪ್ಲಸ್ ಬಿ ಏನಾಯ್ತು ನೋಡಿ 12 14 16 6 9 4 ನೋಡಿ ಎರಡು ಈಕ್ವಲ್ ಬಂದಿದ್ಯಾ. ಈ ಆನ್ಸರ್ ಏನಾಯ್ತು ಆಕ್ಚುಲಿ ಇದನ್ನ ನಾವು ತಗೊಂಡಿದ್ದು ಪ್ರೂವ್ ಆಯ್ತದೆ ಆಕ್ಚುಲಿ ಈಗ. ಸೊ ಅದೇ ರೀತಿ ಆಕ್ಚುಲಿ ನೋಡಿ ಈಗ ಕಮ್ಯೂಟೇಟಿವ್ ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಕೊಡ್ತಾರೆ ಕ್ವಶನ್ಸ್ ನಲ್ಲಿ. ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಾಗ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಫೈಂಡ್ ಔಟ್ ದ ಕಮ್ಯೂಟೇಟಿವ್ ಲಾ, ಪ್ರೂವ್ ದಟ್ ಕಮ್ಯೂಟೇಟಿವ್ ಲಾ ಅಂತ ಕೇಳಿದಾಗ ನೀವೇ ಆಕ್ಚುಲಿ ಇದನ್ನ ಬರ್ಕೊಳ್ಬೇಕಾಗ್ತದೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ತಗೊಂಡು ನೀವು ಇದನ್ನ ಈಕ್ವಲ್ ಅನ್ನೋ ರೀತಿ ನೀವೇ ಪ್ರೂವ್ ಮಾಡಬೇಕಾಗ್ತದೆ. ಈ ಎರಡು ಈಕ್ವಲ್ ಬಂದಾಗ ಮಾತ್ರ ಆಕ್ಚುಲಿ ಅದು ಪ್ರೂವ್ ಆಯ್ತು ಅಂತ ಅರ್ಥ. ಅಲ್ಲಿ ತನಕ ಅದಕ್ಕೆ ಹೇಳೋದು ಸೈನ್ ಏನಾರು ವ್ಯತ್ಯಾಸಗಳು ಕಂಡು ಬಂದಾಗ ಇನ್ ಕೇಸ್ ಇಲ್ಲಿ ಏನಾದ್ರು ಮಧ್ಯದಲ್ಲಿ ಏನಾದ್ರು ಸೈನ್ ಗಳೇನಾದ್ರು ಚೇಂಜಸ್ ಆಯ್ತು ಅಂದಾಗ ಏನ್ ಮಾಡಬೇಕಾಗ್ತದೆ ನಿಮಗೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಹೇಳ್ಕೊಟ್ಟಿದೀನಿ. ದಯವಿಟ್ಟು ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನಾವು ಏನ್ ಪ್ರಾಬ್ಲಮ್ ಅಂತ ನೋಡ್ತಾ ಹೋಗೋಣ ಈಗ. ಓಕೆ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ನಾವ್ ಏನು ಅಂತ ನೋಡುವಾಗ ಆಕ್ಚುಲಿ ನಾವಿಲ್ಲಿಗೆ ಅಸೋಸಿಯೇಟಿವ್ ಲಾ ಮೊದಲನೇದ ನಾವೇನ್ ನೋಡಿದ್ವಿ ಆಕ್ಚುಲಿ ಕಮ್ಯೂಟೇಟಿವ್ ಲಾ. ಕಮ್ಯೂಟೇಟಿವ್ ಲಾ ಏನು ಆಕ್ಚುಲಿ ರೂಲ್ ಹೇಳ್ತಾರೆ ನಿಮಗೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅದು ಆಕ್ಚುಲಿ ರೂಲ್ ಅಲ್ಲೇ ಹಾಗೆ ಇರುತ್ತದೆ. ಅದನ್ನ ನಾವೇ ಬರ್ಕೊಳ್ಬೇಕಂತ ಅವ್ರು ಕೊಡೋದಿಲ್ಲ. ನಿಮಗೆ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಕೊಟ್ಬಿಟ್ಟು ನಿಮಗೆ ಹೇಳ್ತಾರೆ ಪ್ರೂವ್ ದಟ್ ಕಮ್ಯೂಟೇಟಿವ್ ಲಾ ಅಥವಾ ಪ್ರೂವ್ ದಟ್ ಅಸೋಸಿಯೇಟಿವ್ ಲಾ. ಅವಾಗ ಏನಾಗ್ತದೆ ಅಂದ್ರೆ ಎ ಮತ್ತೆ ಬಿ ಅಂಡ್ ಸಿ ಮ್ಯಾಟ್ರಿಕ್ಸ್ ಗಳನ್ನ ಆಕ್ಚುಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನಾವೇನ್ ಮಾಡ್ಬೇಕು ಆಕ್ಚುಲಿ ಸೊ ಬರ್ಕೊಳ್ಬೇಕಾಗತ್ತೆ. ಆಕ್ಚುಲಿ ಮೊದಲನೇದಾಗಿ ನಾವ್ ಇಲ್ಲಿಗೆ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಗಳನ್ನ ಆಕ್ಚುಲಿ ನಾವ್ ಏನು ಅಂತ ನೋಡುವ ಏನಾಗ್ತದೆ ಎ ಮ್ಯಾಟ್ರಿಕ್ಸ್ ಏನಾಗ್ತದೆ ಎ ಮ್ಯಾಟ್ರಿಕ್ಸ್ 2 5 6 4. then B matrix 3 5 7 3. C matrix 1 2 6 7 1 2 6 7 ಆಗ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡಿ ಈಗ ಏನ್ ಮಾಡ್ಬೇಕಂತಂದ್ರೆ ಸೊ ಎ ಬಿ ಸಿ ಎಕ್ಸಾಮ್ ನಲ್ಲಿ ಏನಾದ್ರು ಕೊಟ್ಟಿರ್ತಾರೆ ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಸಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಪ್ರೂವ್ ದಟ್ ಅಸೋಸಿಯೇಟಿವ್ ಲಾ ಆ ತರ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ರೂಲ್ ನ ನೀವು ಬರ್ಕೊಂಡು ಅದನ್ನ ಪ್ರೂವ್ ಮಾಡ್ಬೇಕು. ಅಂದ್ರೆ ಇಲ್ಲಿರುವಂತ ಎಲಿಮೆಂಟ್ಸ್ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ. ಸೊ ಈ ರೀತಿ ನೋಡಿ ಅದನ್ನ ಬ್ರಾಕೆಟ್ ಅಲ್ಲಿ ಇದೆ ಅಂತ ನಾವು ಯಾವ ರೀತಿ ಉಚ್ಚಾರಣೆಗಳನ್ನ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಬಿ ಪ್ಲಸ್ ಸಿ. ಈ ರೀತಿ ಆಕ್ಚುಲಿ ನಾವು ಒಂದು ಸೆಂಟೆನ್ಸ್ ಗಳನ್ನ ಐ ಮೀನ್ ಮ್ಯಾಥಮೆಟಿಕಲ್ ಟರ್ಮ್ಸ್ ಗಳನ್ನ ಹೇಗೆ ಬಳಕೆ ಮಾಡ್ತಾ ಹೋಗ್ತೀವಿ ನಮಗೆ. ಸೊ ಮೊದಲನೇದಾಗಿ ನಾವು ಇಷ್ಟನ್ನ ಪ್ರೂವ್ ಮಾಡ್ಬೇಕು. ಯಾವ್ದು ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ನ ಆಕ್ಚುಲಿ ಪ್ರೂವ್ ಮಾಡ್ಬೇಕು. ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡುವಾಗ ನಾವೀಗ ನೋಡಿ ಮೊದಲನೇದಾಗಿ ನಮ್ಗೆ ಬ್ರಾಕೆಟ್ ಅಲ್ಲಿ ಏನಿದೆ ಐ ಮೀನ್ ಸೊ ಅದನ್ನ ನಾವು ಪ್ರೂವ್ ಮಾಡಬೇಕು. ಯಾಕಂದ್ರೆ ಎ ಪ್ಲಸ್ ಬಿ ಅಂತ ಅದನ್ನ ಪ್ರೂವ್ ಮಾಡಿದ್ರೆ ದೆನ್ ಇಂಡಿವಿಜುವಲ್ ಆಗಿ ಏನಿದೆ ಅಲ್ಲಿ ಸಿ ಅಂತ ಇದೆ
ಸಿ ನಮಗೆ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ನಮ್ಗೆ ಗೊತ್ತಿದೆ, ಅದನ್ನ ಡೈರೆಕ್ಟ್ ಆಗಿ ಆಕ್ಚುಲಿ ನಾವೇನ್ ಮಾಡ್ಬೋದು, ಸೊ ಬರಿತಾ ಹೋಗ್ಬೇಕಾಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ, ಎ ಪ್ಲಸ್ ಬಿ ನ ಫಸ್ಟ್ ಬರ್ಕೊಳ್ಳಿ. ಎ ಪ್ಲಸ್ ಬಿ ಅಂದ್ರೆ ಎ ಮ್ಯಾಟ್ರಿಕ್ಸ್ ಏನಿದೆ 2 5 6 4, ದೆನ್ ಪ್ಲಸ್ ಸಿಂಬಲ್ ಇಲ್ಲಿ ನೋಡಿ ಪ್ಲಸ್ ಇದೆ ಅದಕ್ಕೆ ಪ್ಲಸ್ ಹಾಕೊಂಡಿದ್ದೀನಿ. ದೆನ್ ಬಿ ಮ್ಯಾಟ್ರಿಕ್ಸ್ 3 5 7 3. ಸೊ ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಬೇಕು ಮಾತ್ರ, ಹಾಗಾಗಿ ನಾನು ಎ ಪ್ಲಸ್ ಬಿ ಬರ್ಕೊಂಡಿದ್ದೀನಿ ನಾನೀಗ. ಸೊ ಈಗ ನೋಡಿ, ಈಗ ಏನ್ ಮಾಡ್ಬೇಕು ಅಂದ್ರೆ ಅಡಿಷನ್ ಮಾಡ್ತಾ ಹೋಗಕ್ಕೆ 2 + 3 2 + 3, then 5 + 5 5 + 5, then what 6 + 7 6 + 7, then 4 + 3 4 + 3. ಸೊ ದೆನ್ ನಾವೀಗ ಸೊ ಇಷ್ಟು ಬರ್ಕೊಂಡಾಯ್ತಲ್ಲ ಈಗ. ಸೊ ಇಷ್ಟು ಬರ್ಕೊಂಡ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಅಡಿಷನ್ಸ್ ಗಳನ್ನ ಸೊ ಮಾಡ್ತಾ ಹೋಗಿ. ಈಗ ಇಲ್ಲಿ ನೋಡಿ 2 + 3 ಆಯ್ತು, ಹಿಂಗೆ 6 ಆಯ್ತು. ದೆನ್ 5 + 5 ಏನಾಯ್ತು 10 ಆಯ್ತು. ದೆನ್ ಏನಾಯ್ತು 6 + 7 ಆಯ್ತು 13. ದೆನ್ 4 + 3 7. ಈಗ ಏನಾಯ್ತು ನಮ್ಗೆ ಎ ಪ್ಲಸ್ ಬಿ ಆನ್ಸರ್ ಎಷ್ಟು ಬಂದಿದೆ 6 10 37. ಈಗ ನಾವೇನ್ ಮಾಡ್ಬೇಕು, ನಮಗೆ ಆನ್ಸರ್ ಏನ್ ಬೇಕಾಗಿದೆ ಆಕ್ಚುಲಿ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ನ ಆನ್ಸರ್ ಮಾಡ್ಬೇಕು. ಈಗ ನಮ್ಗೆ ಎ ಪ್ಲಸ್ ಬಿ ಗೊತ್ತಾಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು. ಹೇಗೆ ಅಂತಂದ್ರೆ ಸೊ ಇಲ್ಲಿ ಬರ್ಕೊಳ್ಳಿ, ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ಇಸ್ ಈಕ್ವಲ್ ಟು, ಈಗ ನಿಮಗೇನಾಗಿದೆ ಎ ಪ್ಲಸ್ ಬಿ ಆನ್ಸರ್ ನೋಡಿ, ಎ ಪ್ಲಸ್ ಬಿ ಆನ್ಸರ್ ಇಲ್ಲಿ ಗೊತ್ತಾಗಿದ್ಯಾ. ಸೊ ಅದನ್ನ ಫಸ್ಟ್ ನೀವು ಬರ್ಕೊಳ್ಳಿ, ಹಿಂಗೆ 6 10 13 7. ದೆನ್ ಇಲ್ಲಿ ಏನ್ ಸಿಂಬಲ್ ಇದೆ ಆ ಸಿಂಬಲ್ ಅನ್ನ ಆಕ್ಚುಲಿ ನಿಮಗೆ ಬರ್ಕೊಳ್ಳಿ. ದೆನ್ ಸಿ ಅಲ್ವಾ, ಸಿ ಮ್ಯಾಟ್ರಿಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ, ಆ ಕ್ವಶನ್ಸ್ ಏನಿದೆ ಅದನ್ನ ಬರ್ಕೊಳ್ಳಿ. 1 2 6 7. ಸಿ ಹತ್ರ ಎ ಪ್ಲಸ್ ಬಿ ನಾವು ಫೈಂಡ್ ಔಟ್ ಮಾಡಿದ್ವಿ, ಅದು 6 10 13 7 ಬಂದಿದೆ. ದೆನ್ ಸಿ ಏನಾಗಿದೆ ಅಂತಂದ್ರೆ ಏನ್ ಬಂದಿದೆ ನಮಗೆ ಮ್ಯಾಟ್ರಿಕ್ಸ್ ಅಲ್ಲಿ ಆಲ್ರೆಡಿ ಕ್ವಶನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಇಂಡಿವಿಜುವಲ್ ಆಗಿದೆ ಅದು. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. ಸೊ ಇದನ್ನ ನಾವು ಈಗ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಸೊ ಈ ರೀತಿ ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡು ನಿಮಗೆ ದೆನ್ 6 + 1 6 + 1, then 10 + 2 10 + 2, then 13 + 6, then 13 + 6, 7 + 7 7 + 7. ಸೊ ಇಷ್ಟು ಬರ್ಕೊಂಡ್ರಿ ಈಗ ಅದಲ್ಲೀಗ. ಸೊ ಇದನ್ನ ನಾನು ಡೈರೆಕ್ಟ್ ಆಕ್ಚುಲಿ ಇಲ್ಲಿ ಬರಿತಾ ಹೋಗ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಸೊ ಈ ರೀತಿ ಇದು ಮಾಡ್ತಾ ಹೋಗ್ತೀವಿ ಸ್ವಲ್ಪ ಹಿಂಗೆ. ಸೊ ಎಲ್ಲ ಸಪರೇಟ್ ಆಗಿರ್ತದೆ, ದಯವಿಟ್ಟು ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಹಿಂಗೆ. ಸೊ ದೆನ್ ಇಲ್ಲಿ ನೋಡಿ, ಇದಾದ ನಂತರ ಆರ್ಡರ್ ವೈಸ್ ಆಗಿ ಏನೇನು ಬಂದಿದೆ ಅಂತ ನಿಮ್ಗೆ ಗೊತ್ತಾಗಿದೆ ನಿಮ್ಗೆ. ದೆನ್ 6 + 1 ಏನಾಯ್ತೀಗ 7, ದೆನ್ 10 + 2 12, ದೆನ್ 13 + 6 ನಿಮ್ಗೆ. ಸೊ 13 + 6 ನೋಡ್ಕೊಳ್ಳಿ, 13 + 6 13 7 ಅಂದ್ರೆ ಎಷ್ಟು ಬರುತ್ತೆ 20 ಆಗುತ್ತೆ. 13 6 ಅಂದ್ರೆ ಎಷ್ಟಾಗುತ್ತೆ 19 ಆಗುತ್ತೆ. 13 + 6 ಎಷ್ಟಾಯ್ತು 19 ಆಯ್ತು. 7 + 7 ಆಯ್ತಾ 14 ಆಯ್ತು. ಹಿಂಗೆ ಇಲ್ಲಿ ಏನಾಯ್ತು ಈಗ ನಮ್ಗೆ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ಆನ್ಸರ್ ಎಷ್ಟು ಬಂತು ನಮ್ಗೆ 7 12 19 14 ಬರ್ತೋಯ್ತು. ಅದನ್ನ ನಾನು ಆಕ್ಚುಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಬರ್ಕೊಂಡಿರ್ತೀನಿ ನನಗೆ, ಯಾಕೆಂದ್ರೆ ನಮ್ಮ ರೆಫರೆನ್ಸ್ ಬೇಕಲ್ಲ ನಮ್ಗೆ. ಇಲ್ಲಿಗೆ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ, ಅದಕ್ಕೆ ಆನ್ಸರ್ ಎಷ್ಟು ಬಂದಿದೆ ಅಂತಂದ್ರೆ 7 12 19 14. ಇಲ್ಲಿ ರೆಫರೆನ್ಸ್ ಬಂದಿರ್ತೀನಿ, ಯಾಕಂದ್ರೆ ಬೋರ್ಡ್ ಚಿಕ್ಕದಿರೋದ್ರಿಂದ ಹಾಗಾಗಿ ನಾನು ಇಲ್ಲಿ ಬರ್ಕೊಂಡಿರ್ತೀನಿ. ಈಗ ಸೇಮ್ ನಾವು ನೆಕ್ಸ್ಟ್ ನಾವು ಮಾಡುವಾಗ ಏನಾಗ್ತದೆ, ಈಗ ಇದನ್ನೆಲ್ಲ ರಬ್ ಮಾಡ್ತೀನಿ ನಾನೀಗ. ಎ ಪ್ಲಸ್ ಇಂಟು ಬಿ ಪ್ಲಸ್ ಸಿ ಆಕ್ಚುಲಿ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದಾಗ ಇಲ್ಲಿ ಏನ್ ಬಂತು ಅಲ್ಲೂ ಸಹಿತ ಅದೇ ಬರ್ಬೇಕಾಗ್ತದೆ. ಅವಾಗ ಎನ್ಸ್ ದಟ್ ಈಸ್ ವಾಟ್ ಅಸೋಸಿಯೇಟಿವ್ ಲಾ ಈಸ್ ವಾಟ್ ಪ್ರೂವ್ಡ್. ಓಕೆ, ನೆಕ್ಸ್ಟ್ ನಾವು ಏನ್ ಪ್ರೂವ್ ಮಾಡಿದ್ವಿ ನೋಡಿ, ಇಲ್ಲಿ ಸ್ಮಾಲ್ ಕರೆಕ್ಷನ್ ದಯವಿಟ್ಟು ಒಂದು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಹೇಳುವಾಗ ಏನಾಗ್ತದೆ ಅಂದ್ರೆ ನಾನು ಏನ್ ಹೇಳ್ತೀನಿ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ಅಂತ ಹೇಳಿ ದಯವಿಟ್ಟು ಆ ರೀತಿ ಬೇಡದಿಗೆ ಅದೇನಾಗ್ತದೆ ಸೈನ್ಸ್ ಕರೆಕ್ಟ್ ಆಗಿ ಏನಿದಾಗ್ತಾ ಹೋಗ್ತದೆ. ಸೊ ಆ ರೀತಿ ಆಕ್ಚುಲಿ ನೋಡ್ತಾ ಹೋಗಿ ಹಿಂಗೆ ಎ ಪ್ಲಸ್ ಹೋಲ್ ಬ್ರಾಕೆಟ್ ಪ್ಲಸ್ ಸಿ, ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಪ್ಲಸ್ ಸಿ ಆಕ್ಚುಲಿ
ಆಗ್ತಾ ಹೋಗ್ತದೆ ಹಿಂಗೆ. ಸೊ ಅದನ್ನೇ ನಾವು ನೋಡುವಾಗ ನಾವೆಲ್ಲ ಅಂತಂದ್ರೆ ಈಗ ನೆಕ್ಸ್ಟ್ ನಾವು ಪ್ರೂವ್ ಮಾಡ್ಬೇಕು. ನಾವೀಗ ನೆಕ್ಸ್ಟ್ ನಾವು ಪ್ರೂವ್ ಏನ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಪ್ರೂವ್ ಆಕ್ಚುಲಿ ದಯವಿಟ್ಟು ಒಂದ್ಸತಿ ನೋಡ್ತಾ ಹೋಗಿ ಹಿಂಗೆ. ಏನಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇದನ್ನ ಆಕ್ಚುಲಿ ನಾವೀಗ ಪ್ರೂವ್ ಮಾಡ್ತಾ ಹೋಗ್ಬೇಕಾಗ್ತದೆ ಹಿಂಗೆ. ಸೊ ಆ ಪ್ರೂವ್ ಆಕ್ಚುಲಿ ದಯವಿಟ್ಟು ಒಂದ್ಸತಿ ಗಮನ ಹರಿಸ್ತಾ ಹೋಗಿ. ಎ ಪ್ಲಸ್ ಹೋಲ್ ಬ್ರಾಕೆಟ್ ಬಿ ಪ್ಲಸ್ ಸಿ ಕರೆಕ್ಟ್ ಉಚ್ಚಾರಣೆ ನೋಡಿ. ಪ್ರೀವಿಯಸ್ ಏನ್ ಹೇಳಿದ್ದೆ ಈಗ ಹೇಳ್ತಿ ಇದನ್ನ ಕರೆಕ್ಟ್ ಇದನ್ನೇ ಫೈನಲ್ ಆಗಿ ಮಾಡ್ಕೊಳ್ಳಿ. ದಯವಿಟ್ಟು ಆ ಒಂದು ಕರೆಕ್ಷನ್ಸ್ ಗಳನ್ನ ಮಾಡ್ತಾ ಹೋಗಿ. ಏನ್ ಹೇಳ್ತಿ ಎ ಪ್ಲಸ್ ಹೋಲ್ ಬ್ರಾಕೆಟ್ ಪ್ಲಸ್ ಸಿ. ಈಗ ನೋಡಿ ಬಿ ಪ್ಲಸ್ ಸಿ ಆನ್ಸರ್ ನಾವ್ ಏನ್ ತಗೊಳ್ತೀವಿ ಹೋಲ್ ಬ್ರಾಕೆಟ್ ಒಳಗಡೆ ಇರೋದ್ರಿಂದ ಬಿ ಪ್ಲಸ್ ಸಿ ಅಡಿಷನ್ ಜೊತೆಗೆ ಲಾಸ್ಟ್ ನಾವ್ ಯಾವ ಜೊತೆಗೆ ಅಡಿಷನ್ ಮಾಡ್ತಾ ಹೋಗ್ತೀವಿ ಎ ಜೊತೆಗೆ ಅಡಿಷನ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಆಕ್ಚುಲಿ ಸೊ ನೆಕ್ಸ್ಟ್ ನಾವು ಫಸ್ಟ್ ಏನ್ ಮಾಡ್ಬೇಕು ಬಿ ಪ್ಲಸ್ ಸಿ ನ ಅಡಿಷನ್ ಮಾಡಬೇಕು. ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಬಿ ಮ್ಯಾಟ್ರಿಕ್ಸ್ ಏನಿದೆ 3 5 7 3 ಬಿ ಪ್ಲಸ್ 7 3 ಪ್ಲಸ್ ಸಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ 1 2 6 7 1 2 6 7. ಸೊ ನೆಕ್ಸ್ಟ್ ಅದನ್ನ ನಾವಿಲ್ಲಿ ಏನಾಗ್ತದೆ ಈಗ ಅಡಿಷನ್ ಮಾಡಿ 3 ಪ್ಲಸ್ 3 ಪ್ಲಸ್ 1 5 ಪ್ಲಸ್ 2 then 7 plus 6 then 3 plus 7 3 plus 7. so next ಏನಾಗ್ತದೆ ಹಿಂಗೆ. ಸೊ ಇದನ್ನ ಅಡಿಷನ್ ಮಾಡ್ತಾ ಹೋಗಿ ಹಿಂಗೆ 3 plus 1 4 5 plus 2 7 7 plus 6 13 3 plus 7 10 ನೋಡಿ ಇಷ್ಟು ಬಂತೀಗ. ಈಗ ನಮ್ಗೆ ಏನಾಗ್ತದೆ ಈಗ ಬಿ ಪ್ಲಸ್ ಸಿ ಆನ್ಸರ್ ನಮ್ಗೆ ಏನ್ ಬರ್ತಾ ಈಗ ಇಷ್ಟು ಬರ್ತಾ ಹೋಗ್ತದೆ ಈಗ. ಸೊ ಅದನ್ನ ನಾನು ಸಿಂಪಲ್ ಆಗಿ ರಬ್ ಮಾಡ್ತಾ ಹೋಗ್ತೀನಿ ಆಕ್ಚುಲಿ ಈಗ. ದಯವಿಟ್ಟು ಯಾರು ಇದು ನೋಡ್ಕೊಳ್ಳಿ ಹಿಂಗೆ. ಇಲ್ಲಿ ಬರ್ಕೊಂಡು ಅದನ್ನ ರಬ್ ಮಾಡ್ತೀನಿ ಈಗ. ಬಿ ಪ್ಲಸ್ ಸಿ ನಾವು ಫಸ್ಟ್ ಇಲ್ಲಿ ಏನ್ ಮಾಡ್ತೀವಿ ನಾವೀಗ ಈಗ ಬರ್ಕೊಳ್ಳುವಾಗ ನಾವು ಇಲ್ಲಿ ಫಸ್ಟ್ ಈಗ ಬರ್ಕೊಳ್ಳುವಾಗ ಎ ಪ್ಲಸ್ ಹೋಲ್ ಬ್ರಾಕೆಟ್ ಬಿ ಪ್ಲಸ್ ಸಿ. ಒಂದು ಸೆಕೆಂಡ್ ನೋಡಿ ಫಸ್ಟ್ ಹಿಂಗ್ ಬರ್ಕೊಳ್ಳಿ ಹಿಂಗೆ. ಒಂದು ಸೆಕೆಂಡ್ ಓಕೆ. ನೋಡಿ ಬಿ ಪ್ಲಸ್ ಸಿ ಆನ್ಸರ್ ಏನ್ ಬಂದಿದೆ 4 7 13 10 ಬಂದಿದೆ. ಅದಕ್ಕೆ ನಾವು ಫಸ್ಟ್ ಈಗ ನಮಗೆ ಆನ್ಸರ್ ಇಷ್ಟು ಗೊತ್ತಾಗಿದೆ. ಇಷ್ಟು ಕಂಡುಹಿಡಬೇಕು ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಪ್ಲಸ್ ಬಿ ಪ್ಲಸ್ ಸಿ. ಅದಕ್ಕೆ ಫಸ್ಟ್ ನೋಡಿ ಎ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ ನಿಮಗೆ ಇದು ಬರ್ಕೊಳ್ಳಿ ಹಿಂಗೆ. ಎ ಮ್ಯಾಟ್ರಿಕ್ಸ್ ಏನಿದೆ 2 5 6 4 ಈ ಸೈನ್ ಏನಿದೆ ಹಿಂಗೆ ಪ್ಲಸ್ ಇದೆ ಹಿಂಗೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಬಿ ಪ್ಲಸ್ ಸಿ ಹೋಲ್ ಬ್ರಾಕೆಟ್ ಏನಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ ಈಗ 4 7 13 10. ಸೊ ನಾನು ಈಗ ಇದು ರಬ್ ಮಾಡ್ತೀನಿ ಈಗ. ಯಾಕೆಂದ್ರೆ ಆನ್ಸರ್ ಬರ್ಕೊಂಡು ನಾವೀಗ ಈಗ ಕ್ಲಿಯರ್ ಆಗಿರೋದ್ರಿಂದ ಇಲ್ಲಿ ರಬ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಬೋರ್ಡ್ ಚಿಕ್ಕದಿರೋದ್ರಿಂದ ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಮಾಡ್ತಾ ಹೋಗಿ ಈಗ. ಸೊ ಈಗ ನೋಡಿ ಈಗ ಸೊ ಇಷ್ಟ ಆದ ನಂತರ ಏನಾಯ್ತು ಈಗ ಅಡಿಷನ್ ಮಾಡ್ಬೇಕೀಗ. ನೋಡಿ ಎ ಮ್ಯಾಟ್ರಿಕ್ಸ್ ನ ಬರ್ಕೊಂಡು ಪ್ಲಸ್ ಸೈನ್ ಹಾಕೊಂಡಿದೀವಿ. ದೆನ್ ಹೋಲ್ ಬ್ರಾಕೆಟ್ ಬಿ ಪ್ಲಸ್ ಸಿ ಆನ್ಸರ್ ನಾವು ತಗೊಂಡಿದ್ವಿ ಅದನ್ನ 4 7 13 10 ಅಂತ ಬರ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ನೋಡ್ಬೇಕು ಅಂತಂದ್ರೆ ಈಗ ಅಡಿಷನ್ ಮಾಡ್ತೀವಿ ಈಗ 2 plus 4 then 5 plus 7 then 6 plus 13 then what 4 plus 10 ಸೊ ನೆಕ್ಸ್ಟ್ ನಾವೇನ್ ಬರ್ತೀವಿ ಅಂತಂದ್ರೆ ಈಗ ನೋಡಿ 2 plus 4 6 5 plus 7 ಎಷ್ಟು ಬರುತ್ತೆ 12 6 plus 13 19 10 plus 4 14. ಸೊ ಇದು ಏನ ಆನ್ಸರ್ ಏನಂತ ಆಕ್ಚುಲಿ ನಮ್ಗೀಗ 6 12 19 14 ಯಾವ್ದು ಆನ್ಸರ್ ಇದು ಎ ಪ್ಲಸ್ ಹೋಲ್ ಬ್ರಾಕೆಟ್ ಬಿ ಪ್ಲಸ್ ಸಿ ಇದು ಆನ್ಸರ್ ಆಕ್ಚುಲಿ 6 12 19 14.
ಅದೇ ರೀತಿ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಪ್ಲಸ್ ಸಿ ಆನ್ಸರ್ ಏನ್ ಬಂದಿದೆ ಆಕ್ಚುಲಿ ನೋಡಿ 6, 12, 19, 14 ಬಂದಿದೆ. ಸೊ ಅದನ್ನೇ ನೋಡಿ ಅಲ್ಲೂ ಸೇಮ್ ಬಂದಿದೆಯಾ, ಇಲ್ಲೂ ಸೇಮ್ ಬಂದಿದೆ. ಅಲ್ಲಿ ಏನಾಯ್ತು ಈಕ್ವಲ್ ಏನಾಯ್ತು, ಎರಡು ಈಕ್ವಲ್ ಬಂತ. ಹೆನ್ಸ್ ದಟ್ ಇಸ್ ವಾಟ್ ಅಸೋಸಿಯೇಟಿವ್ ಲಾ ವಿಚ್ ಇಸ್ ವಾಟ್ ಪ್ರೂವ್ ಆಗಿ ಆಕ್ಚುಲಿ ಬಂದಿದೆ. ಸೊ ಈ ರೀತಿ ಆಕ್ಚುಲಿ 1 by 1 ಆಕ್ಚುಲಿ ಯಾವ ಸ್ಟೆಪ್ ಆದ ನಂತರ ಯಾವ ಸ್ಟೆಪ್ ನ ಆಕ್ಚುಲಿ ನೀವು ತಗೊಳ್ಬೇಕು ಅನ್ನುವಂಥದ್ದನ್ನ ದಯವಿಟ್ಟು ಅಬ್ಸರ್ವ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಿ. ಸೈನ್ ಗಳನ್ನ ಹಾಕುವಾಗ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳನ್ನ ಮಾಡ್ಕೊಳ್ಬೇಡಿ. ಒಂದು ಸೈನ್ ವ್ಯತ್ಯಾಸ ಆದ್ರೆ ಏನಾಗ್ತದೆ, ಎಲ್ಲಾ ಎಲಿಮೆಂಟ್ಸ್ ಗಳು ಸಹಿತ ವ್ಯತ್ಯಾಸಗಳನ್ನ ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿರೋದೇನಿದೆ ಇದನ್ನ ಪ್ರೂವ್ ಮಾಡಿ ಅಂತ ಕೊಟ್ಟಿರೋದು. ಅಗೇನ್ ಅಂಡ್ ಅಗೇನ್ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ, ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್, ಸಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಕ್ವಶನ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಪ್ರೂವ್ ದಟ್ ಅಸೋಸಿಯೇಟಿವ್ ಲಾ ಅಷ್ಟೇ ಹೇಳೋರಿಗೆ ನೀವು ಬರ್ಕೊಳ್ಬೇಕು. ಇದು ರೂಲ್, ಇದು ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಬಿ ಪ್ಲಸ್ ಸಿ ಹೋಲ್ ಬ್ರಾಕೆಟ್ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿ ಆಕ್ಚುಲಿ ನಾವು ಹೇಳುವಂತದ್ದು ನೀವು ಬರ್ಕೊಂಡು ನೀವನ್ನ ಇದನ್ನೆಲ್ಲ ಪ್ರೂವ್ ಮಾಡಬೇಕು. ಕೊನೆಗೆ ಬರೆಯುವಾಗ ಎನ್ಸ್ ಅಸೋಸಿಯೇಟಿವ್ ಲಾ ವಿಚ್ ಇಸ್ ವಾಟ್ ಪ್ರೂವ್ಡ್ ಅಂತ ಬರ್ಕೊಂಡ್ರೆ ದಟ್ ಇಸ್ ಎನಫ್.